ಕೇಳಿದ್ರು ನೀವೇನ್ ಮಾಡ್ತಿದ್ದೀವಿ ಮತ್ತೆ ನೀನು ಮಾತಾಡಿಲ್ಲ ಹೇಳ್ತಾ ಇದೀವಿ ನಾನೇನ್ ಏನ್ ಮಾಡಿದ್ವಿ ಇಲ್ಲಪ್ಪ ಇಲ್ಲ ಇಲ್ಲ ಹಂಗ್ ಫ್ರೆಂಡ್ ಬರ್ತಾ ಈಗ ಹಿಂಗೇನೆ ಸುಮ್ಮನೆ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೋಟೆನಾಡು ಹುಡುಗ ಪ್ರಜ್ವಲ್ ಮಾತನಾಡ್ತಾ ಇರೋದು. ಗೈಸ್, ಇವತ್ತು ನಾನು ನಮ್ಮ ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂತಹ ಮೆಜೆಸ್ಟಿಕ್ಕಿಗೆ ಬಂದಿದ್ದೀನಿ. ಯಾಕೆಂದರೆ ಸುಮಾರು 1 ವರ್ಷದಿಂದ ವಿಕಾಸ್ ಗೌಡ ಅಣ್ಣವರು ಒಂದು ವಿಡಿಯೋ ಮಾಡಿ ಹಾಕಿದ್ರು. ಸೊ ಆ ವಿಡಿಯೋದಲ್ಲಿ ಇಲ್ಲಿ ಪಬ್ಲಿಕ್ ತೊಂದರೆ ಆಗ್ತಿರೋದನ್ನ ಅವರು ಡೈರೆಕ್ಟಾಗಿ ಹೇಳಿ ಎಲ್ಲ ವಿಡಿಯೋ ಹಾಕಿದ್ರು. ಅದಾದಮೇಲೆ ಕಂಟ್ರೋಲ್ ಆಗಲಿಲ್ಲ, ಅಲ್ಲೇನೋ ಪ್ರಾಬ್ಲಮ್ ಆಗಿತ್ತು ಅದು. ಸೊ ಅದಾದಮೇಲೆ ಮತ್ತೆ ರೀಸೆಂಟಾಗಿ ಕೂಡ ವಿಡಿಯೋ ಮಾಡಿದರು. ಅವರು 1 ವರ್ಷದಿಂದ ವಿಡಿಯೋ ಮಾಡಿದ್ರಲ್ಲ, ಅದಾದಮೇಲೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಬೇಕಾದರೆ ನೀವು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಅದೇ ಇರೋದು. ಸೊ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೆ ಇವತ್ತು ಕೂಡ ಏನಾಗ್ತಿದೆ, ಮೊನ್ನೆ ರೀಸೆಂಟಾಗಿ ವಿಡಿಯೋ ಮಾಡಿದ್ರಲ್ಲ, ಸೊ ಇದಕ್ಕೆ ಕಂಟ್ರೋಲ್ ಆಗಿದೆಯಾ ಇಲ್ಲೋ ಅಂತ ನಾನು ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಇನ್ನೂ ನಡೀತಾ ಇದೆಯಾ ಇಲ್ಲ ಅಂತ ನೋಡಿ ನಿಮಗೆ ತಿಳಿಸ್ತೀನಿ. ಮತ್ತು ಏನು ಪ್ರಾಬ್ಲಮ್ ಆದ್ರೂ ತಿಳಿಸ್ತೀನಿ. ಸೊ ಸ್ವಲ್ಪ ಭಯ ಆಗ್ತಾ ಇದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಗೈಸ್, ಇವಾಗ ಮೆಜೆಸ್ಟಿಕ್ ಅಂಡರ್ ಪಾಸಿಗೆ ಬರ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಏನು ಅಷ್ಟೊಂದು ಏನು ನಡೆಯಲ್ಲ. ಸೊ ಮುಂಚೆ ಇಲ್ಲಿ ಅಂಡರ್ ಪಾಸಲ್ಲಿ ನಡೀತಾ ಇತ್ತು. ಸೊ ಇವಾಗ ಏನು ಅಷ್ಟೊಂದು ನಡೀತಾ ಇಲ್ಲ. ಇಲ್ಲಿ ಕೂಡ ನಡೀತಾ ಇದ್ದಾಗ ಅವರು ವಿಕಾಸ್ ಅಣ್ಣವರು ಇಲ್ಲಿ ವಿಡಿಯೋ ಮಾಡಿದ್ದು. ಸೊ ಅವಾಗಿಂದ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆಗಿ ಪೊಲೀಸವರು ಕೂಡ ಇಲ್ಲಿ ಸ್ವಲ್ಪ ನೋಟಿಸ್ ಎಲ್ಲ ಬರೆದಿದ್ದಾರೆ. ಬನ್ನಿ ಆ ನೋಟಿಸ್ ಏನು ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ನೀವು 3 ಕಡೆ ಹೋಗ್ಬೋದು, ಮೆಟ್ರೋ ಸ್ಟೇಷನ್ಗೆ ಮತ್ತು BMTCಗೆ ಮತ್ತು ನೀವು ರೈಲ್ವೆ ಸ್ಟೇಷನ್ಗೆ ಕೂಡ ಹೋಗ್ಬೋದು. ಸೊ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಗೈಸ್, ಇಲ್ಲಿ ಹಾಕಿದ್ದಾರೆ ನೋಡಿ, ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಮಂಗಳಮುಖಿಯರು ಸಾರ್ವಜನಿಕರು ಆಗ ಹಣ ನೀಡುವಂತೆ ಒತ್ತಾಯಿಸಿದಲ್ಲಿ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡುವುದು. ಗೈಸ್, ಸೊ ನೋಡ್ತಿರ್ಬೋದು, ಅಲ್ಲಿ ಹಾಕಿದ್ಮೇಲೆ ಇದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲಿ ಇದೆಲ್ಲ ಟಾಯ್ಲೆಟ್ ಮಾಡಿ ತುಂಬ ಗಲೀಜ್ ಮಾಡಿದ್ದಾರೆ. ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಅಂಡರ್ ಪಾಸ್ ಒಳಗೆ ಎಷ್ಟು ಗಲೀಜ್ ಮಾಡೋಕಿದ್ದಾರೆ. ಇದು ತುಂಬ ಪಬ್ಲಿಕ್ ಓಡಾಡೋಂಥ ಪ್ಲೇಸು. ಹಾಗೆ ಬೆಂಗಳೂರಿಗೆ ದೈನಂದಿನ ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಸೊ ಇದರಿಂದ ಯಾರಾದರೂ ಹೊಸಬ್ರು ಬಂದವ್ರಿಗೆ ಅವರಿಗೆ ನಮ್ಮ ಬೆಂಗಳೂರು ಬಗ್ಗೆ ತುಂಬ ಕೆಟ್ಟದಾಗಿ ಅನಿಸುತ್ತೆ. ಸೊ ಏನು ಗುರು, ಇದು ಸರಿನೇ ಇಲ್ಲ, ಅಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಬೆಂಗಳೂರು ಬಗ್ಗೆ ಅಂತ ಹೇಳ್ಬೋದು. ಸೊ ಅದಕ್ಕೆ ದಯವಿಟ್ಟು ಈ ಅಧಿಕಾರಿಗಳು ಇಲ್ಲಿ ಇರತಕ್ಕಂಥದ್ದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಫ್ಲೈ ಬೈಗೆ ಹೋಗೋಣ, ಅಲ್ಲಿ ಯಾವ ಥರ ಇದೆ ಅಂತ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಹೆಣ್ಮಕ್ಳು ನಿಂತ್ಕೊಳ್ತಾ ಇದ್ರು, ಅಂದರೆ ಮಂಗಳಮುಖಿಯರು. ಸೊ ಅದು 1 ವರ್ಷದಿಂದ ಹೇಳಿದ್ನಲ್ಲ, ವಿಡಿಯೋ ಮಾಡಿದ್ಮೇಲೆ ಇಲ್ಲೆಲ್ಲ ಕ್ಲೋಸ್ ಆಗಿ ಇವಾಗ ಫ್ಲೈ ಬೈಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಅಲ್ಲೂ ಕೂಡ ಅವ್ರು ಒಂದು ವಿಡಿಯೋ ಮಾಡಿದ್ರು. ಆದರೂ ಕೂಡ ಇನ್ನೂ ಕಡಿಮೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ತುಂಬ ಭಯ ಆಗ್ತಾ ಇದೆ. ಸೊ ಫಸ್ಟ್ ಟೈಮು ಈ ಥರ ಜನದ ಎದುರಿಗೆ ಮಾಡ್ತಾ ಇದ್ದೀನಿ. ನೋಡೋಣ. ಇಲ್ಲಿ ಯಾರು ನಮ್ಮನ್ನ ಏನು ಕೇಳ್ತಾ ಇಲ್ಲ ಅಂಡರ್ ಪಾಸಲ್ಲಿ. ಸೊ ಅಲ್ಲಿ ನೋಡೋಣ ಏನಾಗುತ್ತೆ ಏನು ಅಂತ. ಗೈಸ್, ನಾನು ಅಂಡರ್ ಪಾಸಿಂದ ಮೂವ್ ಆಗ್ತಾ ಇರ್ಬೇಕಾರೆ ಅಲ್ಲಿ ಒಂದು ಸ್ಟಾಲ್ ಓನರು ಅವಣ್ಣ ಕರೆದು ಏನು ಮಾಡ್ತಿದ್ಯಾ ಅಂದರು. ಸೊ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ತೋರಿಸ್ದೆ. ಸೊ ಅಷ್ಟೇ ಕೇಳಿದ್ದು, ಏನು ಮಾಡಲಿಲ್ಲ. ಸೊ ಸರಿ ಹೋಗು ಅಂತ ಹೇಳಿದ್ರು. ಗೈಸ್, ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿರೋವಂಥ ಹುಡುಗನ್ನ 3 ಜನ ಹುಡುಗಿಯರು ಇಟ್ಕೊಂಡಿದ್ದಾರೆ. ಸೊ ಈ ಕಡೆಯಿಂದ ಅವಕ್ಕವ್ರು ಹೇಳ್ತಾ ಇದ್ದಾರೆ, ಬರ್ತೀನಿರೋ ಅವ್ನು ಬಿಡಬೇಡ ಅಂತ. ಗೈಸ್, ಇವಾಗ ನಾವು ಫ್ಲೈಓವರ್ ಮೇಲೆ ಬಂದಿದ್ದೀವಿ. ಸೊ ಅಂಡರ್ ಪಾಸಲ್ಲಿ ಬಂದ್ವಿ. ಸೊ ಅಲ್ಲಿ ಯಾರೋ ಏನು ಇರಲಿಲ್ಲ. ಸೊ ಇವಾಗ ಫ್ಲೈಓವರ್ ಮೇಲೆ ಹೋಗೋಣ, ಅಲ್ಲಿ ಏನು ತೊಂದರೆ ಆಗುತ್ತೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ದಿನ ಎಷ್ಟೋ ಲಕ್ಷಾಂತರ ಜನ ಓಡಾಡ್ತಾರೆ. ಯಾಕೆ ಅಂದರೆ ಇಲ್ಲಿಗೆ ನಮ್ಮ ಇಂಡಿಯಾದ ಪ್ರತಿಯೊಂದು ಭಾಗದಿಂದನೂ ಇಲ್ಲಿಗೆ ಜನಗಳು ಬರ್ತಾರೆ ಡೈಲಿ. ಸೊ ಆ ಡೈಲಿ ಬರೋಂಥ ಜನ ಇವರು ನೋಡಿ ತುಂಬ ತಪ್ಪು ತಿಳ್ಕೊತಾರೆ ನಮ್ಮ ಬೆಂಗಳೂರು ಬಗ್ಗೆ. ಪಬ್ಲಿಕಲ್ಲಿ ಇಷ್ಟೊಂದು ಜನ ಓಡಾಡ್ಬೇಕಾರೆ ಇವರು ಈ ಥರ ಮಾಡೋದು ತುಂಬ ತಪ್ಪಿರುತ್ತೆ. ಯಾಕೆಂದರೆ ಇಲ್ಲಿ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋ ಎಷ್ಟೋ ಜನ ಸ್ಟೂಡೆಂಟ್ಸು ಡೈಲಿ ಬರ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತದೆ. ಎಷ್ಟೋ ಜನದ್ದು ಅಮೌಂಟ್ ಕೂಡ ಕಸ್ಕೊಂಡು ಕಳಿಸಿದ್ದಾರೆ ಇವರು. ನೀವು ನೋಡ್ತಾ ಇರ್ಬೋದು, ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ ಏನಿದೆ ಏನು ಅಂತ. ಸೊ ನಮ್ಮನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ. ಸೊ ಏನಾದರೂ ಆಗಲಿ ನಾವು ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಫೇಸ್ ಮಾಡೋಣ ಅದಾದ ಪ್ರಾಬ್ಲಮ್ನ. ಸೊ ಬನ್ನಿ ಹೋಗೋಣ. ಗೈಸ್, ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ, ಪ್ರತಿಯೊಂದು ಹತ್ರನೂ ಒಬ್ರು ಇಬ್ರು 3 ಜನ ಈ ಥರ ಇದ್ರು. ಸೊ ನಾವು ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ.
ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಕೂಡ ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಅವ್ರಿಗೆ ಗೊತ್ತಾಯ್ತು. ಸೊ ಅದರಿಂದ ಅವ್ರು ಏನಂದ್ರು ಅಂತ ನೋಡಿ ಈ ವಿಡಿಯೋದಲ್ಲಿ. ಏನಾಗಿದೆ? ಸೊ ಗೈಸ್, ನೀವು ಕೇಳಿಸ್ಕೊಂಡ್ರಲ್ಲ, ಅದು ಸತ್ಯ. ನಾವು ಹೋಗ್ತಿದ್ದ ತಕ್ಷಣನೇ ವಿಡಿಯೋನ ನೋಡಿದ ತಕ್ಷಣ ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಮಗೂ ತುಂಬ ಭಯ ಆಯಿತು. ಸೊ ವಿಡಿಯೋ ಡಿಲೀಟ್ ಮಾಡಿದ್ವಿ. ಗೈಸ್, ಇವಾಗ ನೀವು ನೋಡ್ತಿರ್ತಕ್ಕಂಥ ವಿಡಿಯೋಗಳೆಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡಿರೋದು. ನೋಡಿ, ಪಬ್ಲಿಕ್ ಪ್ಲೇಸಲ್ಲಿ ಯಾವ ರೀತಿ ಎಲ್ಲರೂ ಓಡಾಡ್ತಿದ್ರು ಅವರು ಮಾತಾಡ್ತಾರೆ ಅಂತ. ಸ್ವಲ್ಪ ಜನ ಕ್ಯಾಮ್ರಾ ನೋಡಿದ ತಕ್ಷಣನೇ ಓಡೋಗ್ತಿದ್ರು. ಹಾಗೆ ಇಲ್ಲಿ ಎಷ್ಟೊಂದು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ನೀವೇ ಅನ್ಸುತ್ತೆ ನೋಡಿ. ಇಲ್ಲಪ್ಪ, ಇಲ್ಲ ಇಲ್ಲ, ಹಂಗ್ ಫ್ರೆಂಡ್ ಬರ್ತಾನೆ. ಗೈಸ್, ನಾವು ಬಂದಿದ್ವಿ, ವಿಡಿಯೋ ಮಾಡಿದ್ವಿ. ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಂಡು ಬಂದಾಗ ನಮಗೆ ತುಂಬ ಹತ್ತಿರ ಒಂದು 40ರಿಂದ 50 ಜನ ಇದ್ದರು. ಸೊ ಎಲ್ಲರೂ ನಾವು ವಿಡಿಯೋ ಮಾಡೋದು ನೋಡಿ ಮುತ್ತಿಗೆ ಹಾಕ್ಕೊಂಡು ನಮ್ಮ ಫುಲ್ಲು ಗ್ರೂಪ್ ಮಾಡಿಕೊಂಡು ನಮ್ಮಿಬ್ರು ಇಟ್ಕೊಂಡು ತುಂಬ ಕೇಳಿದರು, ಯಾಕೆ ವಿಡಿಯೋ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಏನೇನೋ ಮಾಡಿ ಕೊನೆಗೆ ಮೊಬೈಲ್ ಕಸ್ಕೊಂಡೋಗಿ ಬಂದರು. ಸೊ ನಾವು ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಲಿಲ್ಲ, ಯಾಕೆಂದರೆ ಮೊಬೈಲ್ ಕೊಟ್ಟರೆ ನಮ್ಗೆ ವಾಪಸ್ ಸಿಗೋಲ್ಲ. ಸೊ ನಾವೇ ವಿಡಿಯೋನ ಡಿಲೀಟ್ ಮಾಡಿದ್ವಿ. ಸೊ ಅದಾದಮೇಲೆ ರೀಸೆಂಟ್ಲಿ ಹೋಗಿ ಡಿಲೀಟ್ ಮಾಡಿಸಿದ್ರು. ನಿಜವಾಗ್ಲೂ ತುಂಬ ಕಷ್ಟ ಇದೆ, ಇಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಜೊತೆಗೆ ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಯಾರು ಸಪೋರ್ಟಿವ್ ಕೂಡ ಬರಲ್ಲ. ನೀವು ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಕೂಡ ಅನುಭವಿಸ್ಕೊಂಡು ಹೋಗ್ಬೇಕು. ಸೊ ಗೈಸ್, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೋಡಿ ಪ್ರತಿಯೊಂದು ಹತ್ರನೂ ಯಾವ ಥರ ನಿಂತಿರ್ತಾರೆ ಅಂತ. ಸೊ ಇದರಿಂದ ಇಲ್ಲಿ ಸಾವಿರಾರು ಫ್ಯಾಮಿಲೀಸ್ ಡೈಲಿ ಓಡಾಡುತ್ತೆ. ಸೊ ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಪ್ರತಿಯೊಬ್ಬರು ನಮ್ಮ ಸ್ಕೈ ವಾಕ್ ಬಗ್ಗೆ, ಬೆಂಗಳೂರು ಮೆಜೆಸ್ಟಿಕ್ ಬಗ್ಗೆ ತುಂಬ ಕೆಟ್ಟದಾಗಿ ತಿಳ್ಕೊತಾರೆ, ಹೊಸ್ದಾಗಿ ಬಂದಿರೋರಾಗಲಿ ಯಾರೇ ಆಗಲಿ. ಸೊ ಇದು ರಾಜಕಾರಣಿಗಳವ್ರಿಗೂ ತಲುಪಿ ಆದಷ್ಟು ಬೇಗ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಹಾಗೆ ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಗೈಸ್, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಏನು ನೋಡಿದ್ರಿ ಅದೇ ರೀತಿಲಿ ನಾವು ಕೂಡ ವಿಡಿಯೋ ಮಾಡೋಕೆ ಹೋದ್ವಿ. ಒಂದು 8ರಿಂದ 10 ಜನ ಹಿಂಗೆ ಗುಂಪು ಹೊರದು ಬಿಡ್ತಾರೆ. ಯಾರೇ ವಿಡಿಯೋ ಮಾಡೋಕೆ ಹೋದ್ರು ಇದೇ ರೀತಿಲಿ ತೊಂದರೆ ಕೊಡ್ತಾ ಇರ್ತಾರೆ. ಆ್ಯಂಡ್ ಹೇಳ್ಬೇಕಪ್ಪ ಅಂತಂದರೆ ಇದೇ ರೀತಿ ಸುಮಾರು ಜನ ಯಾರೇ ಬಂದ್ರೂ ನೀವುಗಳ ಹಳೆ ವಿಡಿಯೋ ನೋಡಿರ್ಬೋದು, ಯಾರದೇ ಇರ್ಬೋದು, ಇದೇ ರೀತಿ ತೊಂದರೆಗಳು ಕೊಡ್ತಾ ಇದ್ದಾರೆ. ಆ್ಯಂಡ್ ಇವ್ರದೇ ಒಂಥರ ದಂಧೆಗಳಾಗ್ಬಿಟ್ಟಿದೆ. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದಾರೆ. ಇನ್ನೊಂದು ಮ್ಯಾಟ್ರ್ ಏನಪ್ಪ ಹೇಳಬೇಕು ಅಂದರೆ ವಿಕಾಸ್ ಗೌಡ್ರ ಬಗ್ಗೆ. ವಿಕಾಸ್ ಗೌಡ ಅಂತೂ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ. ಬಟ್ ಏನಂದರೆ ಅದು ಬರೀ ಕಂಟೆಂಟಿಗೆ ನಿಲ್ಲಬಾರ್ದು. ಯಾಕಂದರೆ ಇಲ್ಲಂತೂ ದಿನೇ ದಿನೇ ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊರತು ಯಾವುದೇ ವಿಡಿಯೋ ಅವ್ರು ಮಾಡಿದ ತಕ್ಷಣ ಕಮ್ಮಿ ಅಂತೂ ಆಗಿಲ್ಲ. ನಾವುಗಳು ನೋಡಿರೋ ಪ್ರಕಾರ ತುಂಬ ಜನ ಅಂತೂ ಇದ್ರು ಇದ್ರ ಮೇಲ್ಗಡೆ. ಹೌದು, ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ, 1% ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿದೆ. ದೇವರನ್ನ ಹೇಳ್ತಿದ್ದೀನಲ್ಲ, ಪ್ರತಿಯೊಂದು ಕಡೆನೂ ನಿಲ್ತಾ ಇದ್ದಾರೆ. ಸ್ಟೇರ್ ಕೇಸ್ ಇಳಿಯೋದಾಗಿರೋಂಥ ಹಿಡಿದು ಎಲ್ಲೇ ತಗೊಂಡು ನಿಂತಾ ಇದ್ದಾರೆ. ನಿಜವಾಗ್ಲೂ ವಿಕಾಸ್ ಗೌಡ ಅಣ್ಣಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ಇಲ್ಲಿಂದ. ನಿಜ, ಅವ್ರು ಮಾಡಿರ್ತಕ್ಕಂಥ ಸಾಹಸ ದೇವರನ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ರು. ನಮಗೆ ಹೋಗ್ತಿದ್ದಂಗೆ ಭಯ ಆಯಿತು. ಸೊ ಅವರು ಬಂದ ತಕ್ಷಣ ಇನ್ನೂ ತುಂಬ ಭಯ ಆಗಿ ವಿಡಿಯೋನ ಎಡಿಟ್ ಮಾಡಿದರು. ಆದರೂ ತುಂಬ ವೀಡಿಯೋಸ್ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಈ ವಿಡಿಯೋಗೆ ನೋಡಿ ನೀವು ಕೂಡ ಇದನ್ನು ಯಾರಾದರೂ ಅಧಿಕಾರಿಗಳಿಗೆ ಶೇರ್ ಮಾಡಿ ಇದನ್ನು ನಿಲ್ಲಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.